ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತಾ ಫ್ಯಾಷನ್. ಸೊ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ಎದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂತಂದರೆ, ನೋಡಿ, ಜಾಸ್ತಿ ಬಿಗಿನರ್ಸ್ಗಳಿಗೆ ಬರುವಂಥ ಪ್ರಾಬ್ಲಮ್ ಇದು. ಜಾಸ್ತಿ ಈಗ ತಾನೇ ಸ್ಟಿಚ್ ಮಾಡ್ತಿರ್ತಾರಲ್ವ, ಸೊ ಅವರಿಗೆ ಬರುವಂಥ ಪ್ರಾಬ್ಲಮ್ ಇದು. ಸೊ ಈ ಪ್ರಾಬ್ಲಮ್ನ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ಹಾಗಾದರೆ ವಿಡಿಯೋ ಶುರು ಮಾಡೋಣ. ಲೇಟ್ ಯಾಕೆ ಮಾಡೋದಲ್ವಾ. ಸೊ ಅದೇನಪ್ಪ ಅದ್ರದ್ದು ಬ್ಲೌಸ್ನಲ್ಲಿ ತೊಂದರೆ ಬರೋದಂದರೆ, ನಾವಿಲ್ಲಿ ಈಗ ಫಿಟ್ಟಿಂಗ್ ಮಾಡ್ಕೊಂಡು ಬರ್ತೀವಿ. ಮಾಡ್ಕೊಂಡು ಬಂದಾಗ ಏನಾಗುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು, ಈ ಬ್ಲೌಸ್ಗಿನ ಇದು ಎಷ್ಟು ಎಕ್ಸ್ಟ್ರಾ ಬಂದಿದೆ. ಸೊ ಕಾಣಿಸ್ತಿದೆಯಲ್ಲ. ಸೊ ಇದಿಷ್ಟು ನೋಡಿ, ನೀಟಾಗಿ ನೋಡಿ, 1/2 ಇಂಚಿನಷ್ಟು ಇದು ಎಕ್ಸ್ಟ್ರಾ ಬಂದಿದೆ ಬ್ಯಾಕ್ ಸೈಡಿಂದು. ಸೊ ಈ ಥರ ಜಾಸ್ತಿ ಬಿಗಿನರ್ಸ್ಗಳಿಗೆ ತುಂಬಾ ಪ್ರಾಬ್ಲಮ್ ಬರುತ್ತೆ. ಸೊ ನಾನು ನಿಮಗೆ ಹೇಳ್ಕೊಡೋದಕ್ಕೆ ಅದನ್ನು ನಾನು ಜಾಸ್ತಿಯಾಗಿ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಬಂದಾಗ ಏನು ಮಾಡೋದಪ್ಪ ಅಂತಂದರೆ, ನಾನು ಹೇಳೋದಂದರೆ, ಯಾಕೆ ಬರುತ್ತೆ ಅಂತ ಮೊದಲು ತಿಳ್ಕೊಳ್ಳಿ. ನಂತರ ಇದು ಬಂದಾಗ ನಾವು ಏನು ಮಾಡಬೇಕು ಅಂತ ಹೇಳ್ಕೊಳ್ತೀನಿ. ಸೊ ಯಾಕೆ ಬರತ್ತೆಪ್ಪ ಅಂತಂದರೆ, ಈ ಫ್ರಂಟು ಹಾಗೆ ಬ್ಯಾಕು ನಾವು ಆರ್ಮಲ್ ಶೇಪ್ ತೆಗಿತೀವಲ್ವ, ತೆಗೆಯುವಾಗ ಕರೆಕ್ಟ್ ತೆಗೆದ್ರೆ ಈ ಥರ ಪ್ರಾಬ್ಲಮ್ಮು ಬರೋದಿಲ್ಲ. ತೆಗೆಯುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೂ ಈ ಥರ ಪ್ರಾಬ್ಲಮ್ ಬರುತ್ತೆ. ಯಾಕಂದರೆ ಒಂದು ಕಡೆಯಿಂದ ಜಾಸ್ತಿ, ಒಂದು ಕಡೆದು ಕಡಿಮೆ ತೆಗೆದ್ರೆ ಈ ಥರ ಪ್ರಾಬ್ಲಮ್ ಬರುತ್ತೆ. ಸೊ ಇಲ್ಲಪ್ಪ, ಇಲ್ಲಿ ನೀವೆಲ್ಲ ಕರೆಕ್ಟ್ ಆರ್ಮೋಲಲ್ಲಿ ಎಲ್ಲ ತೆಗ್ದಿದ್ದೀರಾ ಅಂತ ಅನ್ನೋದಾದರೆ, ಈ ಸ್ಲೀವ್ಸ್ ಕಟಿಂಗ್ ಮಾಡ್ತಿರ್ತೀರಲ್ವ, ಸೊ ಅಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ತೆಗೆದ್ರೂ ಬರುತ್ತೆ. ಯಾವ ಥರ ಅಂದರೆ, ಈಗ ಆರ್ಮೋಲ್ ನೀವು ನೆಕ್ ಹಾಕೊಳ್ತೀರಾ ಅಂದರೆ ಈ ಥರ ಆರ್ಮೋಲ್ ಶೇಪ್ ಹಾಕೊಳ್ತೀರಾ. ಸೊ ಆರ್ಮಲ್ ಶೇಪ್ ಹಾಕುವಾಗ ಈ ಥರ ರೌಂಡ್ ಬಂದು ಹಿಂಗೆ ತೊಗೊಳ್ಳುವಾಗ ಅದನ್ನು ನೀವು ಎಂತೋ ಫ್ರಂಟಿದ್ದು ಫ್ರಂಟಿದ್ದು 1/2 ಇಂಚ್ ತೊಗೋತೀರಲ್ವ. ಸೊ ಆ ಟೈಮಲ್ಲಿ ನೀವೇನಾದರೂ ಫುಲ್ ಇಲ್ಲೊಂದು ಸ್ವಲ್ಪ ಕರ್ವ್ ಇದ್ದಲ್ಲಿ ಅಷ್ಟೇ ತೊಗೊಳ್ಬೇಕು. ಏನಂತಾರೆ, ಇಲ್ಲಿ ಕರ್ವ್ ಇದ್ದಲ್ಲಿ ಮಾತ್ರ ತೊಗೊಳ್ಬೇಕು. ಬಟ್ಟೆನ ಕಟ್ ಮಾಡ್ಕೋಬೇಕು. ಸೊ ನೀವು ಬಂದು ಈ ಥರನೇ ಬಂದು ಇಲ್ಲಿವರೆಗೆ ಕಟ್ ಮಾಡಿದ್ರೆ ಅದು ಈ ಥರ ಆಗತ್ತೆ. ಸೊ ನೀವು ಇಲ್ಲಿ ಕರ್ವ್ ಇದ್ದಲ್ಲಿ ಮಾತ್ರ, ಅಂದರೆ ಈ ಇದರಲ್ಲಿ ಮಾತ್ರ ಒಂದು ಸ್ವಲ್ಪ ಬಟ್ಟೆ ಹೋಗಬೇಕು. ನಂತರ ಇಲ್ಲಿ ಬಂದು ಕರೆಕ್ಟ್ ಅದೇನೋ ನಿಮ್ಮದು ಡೈರೆಕ್ಟ್ ಮೊದಲು ಸ್ಲೀವ್ ಕಟ್ ಮಾಡ್ಕೊಂಡಿರ್ತಲ್ವ, ಸೊ ಅಲ್ಲಿಗೆ ಆಗಬೇಕು. ಸೊ ಆ ಥರ ಮಾಡಿದಾಗೂ ಈ ಥರ ಪ್ರಾಬ್ಲಮ್ ಬರೋ ಸಾಧ್ಯತೆ ಇರುತ್ತೆ. ಸೊ ಇದಕ್ಕೆ ನಾನು ಸೊಲ್ಯೂಷನ್ ಏನಪ್ಪ ಹೇಳೋದಂತ ಆದರೆ, ಸೊ ನೀವು ಇಲ್ಲಿ ಈ ಥರ ಒಂದು ಟಕ್ಸ್ ಹಿಡಿಬೋದು. ನೋಡಿ, ಈ ಥರ ಇದೆ ಅಲ್ವಾ. ಸೊ ಇಲ್ಲಿ ಒಂದು ಟಕ್ಸ್ ಹಿಡಿದ್ರೆ ನೋಡ್ಕೊಂಡು ಹಿಡಿಬೇಕು, ಅದು ಎಷ್ಟು ಅಂತ. ಟಕ್ಸ್ ಹಿಡಿದ್ರೂ ಇಲ್ಲಿಗೆ ನೋಡಿ ಇದಿಷ್ಟು ಬರಬೇಕು. ಈಗ ನಮಗೆ ಇದಿಷ್ಟು ಬರಬೇಕಂದ್ರೆ ಎಷ್ಟು ಜಾಸ್ತಿ ಆಗ್ತಿದೆ, ಒಂದು ಸ್ವಲ್ಪ ಜಾಸ್ತಿ ಆಗ್ತಿದೆ. ಸೊ ನೋಡಿ, ನೀವು ಇಷ್ಟು ಟಕ್ಸ್ ಹಿಡಿಬೇಕು. ಹೀಗೆ ಇಲ್ಲಿ ಒಂದು ಟಕ್ಸ್ ಹಿಡಿಬೇಕು. ಸೊ ಈ ಥರ ಟಕ್ಸ್ ಹಿಡೋದ್ರಿಂದನೂ ಏನಾಗತ್ತೆಪ್ಪ ಅಂತಂದರೆ ಇದು ಕರೆಕ್ಟ್ ಬರುತ್ತೆ. ಒಂದು ಸಲ ಹಿಡಿದು ತೋರಿಸ್ತೀನಿ. ಇಲ್ಲಿರತ್ತಲ್ವ, ಈ ಥರ ಒಂದು ಸ್ವಲ್ಪ ಜಾಸ್ತಿ ಹಿಡಿಬಾರ್ದು, ಒಂದು ಸ್ವಲ್ಪ ಹಿಡಿಬೇಕಷ್ಟೆ. ಈಗ ಸ್ಟಿಚ್ ಮಾಡ್ತಾ ಬಂದಾಗ ಏನು ಮಾಡೋದಪ್ಪ ಅಂತಂದರೆ, ಫ್ರಂಟ್ ಇದ್ದು ಬಂದಿತ್ತಂದರೆ ಏನು ಮಾಡಬೇಕು, ಇಲ್ಲಿ ಒಂದು ಸ್ವಲ್ಪ ಟಕ್ಸ್ ಹಿಡ್ಕೋಬೇಕು. ಸೊ ಇಲ್ಲಿ ಟಕ್ಸ್ ಹಿಡೋದ್ರಿಂದ ಇದು ಕರೆಕ್ಟ್ ಆಗುತ್ತೆ ಫ್ರಂಟಲ್ಲಿ ಜಾಸ್ತಿ ಬಂದರೆ. ಅದೇ ನಿಮ್ಮದು ಇಲ್ಲಿ ಬ್ಯಾಕಲ್ಲಿ ಬಂದರೆ, ಬ್ಯಾಕಿಂದು ಜಾಸ್ತಿ ಇದೆಯಲ್ವ, ಸೊ ಬ್ಯಾಕಲ್ಲಿ ಜಾಸ್ತಿ ಬಂದಾಗ ಈ ಥರ ಟಕ್ಸ್ ಹಿಡಿಯೋಕೆ ಇಲ್ಲಿ ನಡೆಯಲ್ಲ. ಅಂದರೆ ಬ್ಯಾಕ್ ಟಕ್ಸ್ ಬರೋದಿಲ್ಲ ಇಲ್ಲಿ ಸೈಡ್. ಫ್ರಂಟ್ ಬಂದರೆ ಏನಾಗುತ್ತೆ, ಇಲ್ಲಿ ಒಂದು ಟಕ್ಸ್ ಹಿಡಿದ್ಬಿಟ್ರೆ ಕರೆಕ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಇದು ಯಾವುದು ಬ್ಯಾಕಿಂದು ಎಕ್ಸ್ಟ್ರಾ ಬಂದಿದೆ ಅಲ್ವಾ, ನೋಡಿ ಈ ಥರ. ಸೊ ಬ್ಯಾಕಿಂದು ಎಕ್ಸ್ಟ್ರಾ ಬಂದಿದೆ. ಸೊ ಈ ಥರ ಬ್ಯಾಕಿಂದು ಜಾಸ್ತಿ ಬಂದಾಗ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಬ್ಯಾಕ್ ಸೈಡ್ ಇತ್ತಲ್ವ, ಸೊ ಈ ಬ್ಯಾಕ್ ಸೈಡಲ್ಲಿ ಒಂದು ಸ್ವಲ್ಪ ತೋರಿಸ್ತು ನೋಡಿ, ಇಲ್ಲಿ ಏನಿರುತ್ತಲ್ವ, ಇಲ್ಲಿಂದ ನೋಡಿ ಈ ಥರ ನೀಟಾಗಿ ನೋಡ್ಕೊಳ್ಳಿ. ಮೊದಲು ಕಾಣಿಸ್ತಿಲ್ವಾ, ಇಲ್ಲಿರುತ್ತಲ್ವ, ಸೊ ಇಲ್ಲಿಂದ ಈ ಥರ ಒಂದು ಸ್ವಲ್ಪ ಇಲ್ಲಿ ಹೊಲಿಗೆ ಹಾಕಬೇಕು ಹಿಡ್ಕೊಂಡು. ನೋಡಿ ಹಾಕ್ತೇನೆ ನಾನೀಗ.
ಈಗ ನೋಡೋಣ. ನೋಡಿ ನೋಡಿ ಯಾವ ಥರ ಪರ್ಫೆಕ್ಟ್ ಬಂತು. ಸೊ ಕಾಣಿಸ್ತಿದೆಯಲ್ವ ನೋಡಿ, ಈಗ ಪರ್ಫೆಕ್ಟಾಗಿ ಬಂತು. ಸೊ ಕರೆಕ್ಟ್ ಆಯ್ತಲ್ವ. ಸೊ ಈ ಮೆಥಡಲ್ಲಿ ಯೂಸ್ ಮಾಡ್ಕೊಳ್ಳಿ. ನೀವು ಈ ಥರ ಹೊಲಿಬೇಕಾದ್ರೆ ನೀವು ಒಂದು 1/2 ಇಂಚ್ ಬಂದಾಗ ಮಾತ್ರ ನಡೆಯುತ್ತೆ. 1/2 ಇಂಚು ಲಾಸ್ಟ್ ಅಂದರೆ 1 ಇಂಚು. ನೀವು ಅದಕ್ಕಿಂತ 2 ಇಂಚ್ ಎಕ್ಸ್ಟ್ರಾ ಬಂದಿದೆ ಅಥವಾ 3 ಇಂಚು ಬಂದಿದೆ, ಈ ಥರ ಜಾಸ್ತಿ ಮಾಡಿಕೊಂಡ್ರೆ ಅದು ನಿಮ್ಮದು ಕಟಿಂಗ್ ತಪ್ಪಾಗಿದೆ ಅಂದ್ಕೊಳ್ತೀನಿ. ಸೊ ಆಗ ನೀವೇನು ಮಾಡಬೇಕಪ್ಪ ಅಂತಂದರೆ, ಕಟಿಂಗ್ ಮಾಡ್ಕೊಂಡಿರ್ತೀವಲ್ವ ಇದೇನಿರತ್ತಲ್ವ ಈ ಸ್ಟಿಚ್ಚನ್ನು ಬಿಚ್ಕೋಬೇಕು. ಈ ಸ್ಟಿಚ್ಚನ್ನು ಬಿಚ್ಕೊಂಡು ಇಲ್ಲಿವರೆಗೆ ಬಿಚ್ಕೊಂಡು ಏನು ಮಾಡಬೇಕಪ್ಪ ಅಂತಂದರೆ, ಇದೇನು ಬ್ಯಾಕಿಂದು ಇದಿರುತ್ತಲ್ವ, ಸೊ ಇಲ್ಲಿ ನೀವು ಮಾರ್ಕ್ ಹಾಕ್ಕೊಂಡು ನಿಮ್ಗೆ ಎಷ್ಟು ಈಗ 3 ಇಂಚು ಎಕ್ಸ್ಟ್ರಾ ಆಗಿದೆ ಅಂತ, 2 ಅಷ್ಟೊಂದು ಬರಲ್ಲ. ಸೊ 2 ಇಂಚ್ ಆಗಿದೆ ಅಂದ್ಕೊಳ್ಳಿ. ಸೊ ನೀವು 2 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನೀವು ಆರ್ಮೋಲು ಶೇಪು ತೆಗಿಬೇಕು. ಡೈರೆಕ್ಟ್ ಇಲ್ಲಿ ನಾನು ಹಿಡ್ದಾಗೆ ನೀವು 2 ಇಂಚ್ ಇದ್ದರೆ ಹಿಡಿಯೋಕೆ ನಡಲ್ಲ. ಸೊ 1/2 ಇಂಚ್ ಅಷ್ಟೇ ನಡೆಯುತ್ತೆ. 1/2 ಬೇಡ, 1 ಇಂಚ್ ಅಷ್ಟೇ ಲಾಸ್ಟು. 1 ಇಂಚು ನಡೆಯೋದಿಲ್ಲ. ಸೊ ನಾನು ಏನೋ ಸ್ವಲ್ಪ 1 ಇಂಚಿನ ಕಡೆ ಕಡಿಮೆ ಇದೆ ಅಂತಂದರೆ ಮಾತ್ರ ಇಲ್ಲಿ ಹಿಡಿಯೋದಕ್ಕೆ ನಡೆಯುತ್ತೆ. ಅದೇ ನಿಮ್ಮದು 1.5 ಇಂಚು 2 ಇಂಚ್ ಅಂತಿದ್ರೆ ಇಲ್ಲಿ ನೀವು ನೋಡಿಕೊಂಡು ಮಾರ್ಕ್ ಹಾಕ್ಕೊಂಡು, ಅದು ಎಷ್ಟು 2 ಇಂಚ್ ಇದೆಯಲ್ವ, ಸೊ 2 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ನೀವು ಈ ಥರ ಆರ್ಮೋಲ್ ಶೇಪ್ ಈ ಥರ ತೆಗಿಬೇಕು. ನೋಡಿ ತೋರಿಸ್ತೀನಿ. ಈಗ ಇಷ್ಟು ಜಾಸ್ತಿ ಬಂದಿದೆ. ಈ ಥರ ಕೂಡಿಸ್ಕೋಬೇಕು. ಈ ಥರ ಕೂಡಿಸ್ಕೊಂಡು ನೀವು ಆರ್ಮೋಲ್ ಶೇಪನ್ನು ತೆಗೆದು ಆಮೇಲೆ ಈ ಸ್ಲೀವನ್ನು ಇದಕ್ಕೆ ತಂದು ಅಟ್ಯಾಚ್ ಮಾಡಬೇಕು. ನೀವು ಒಮ್ಮೆ ಈ ಥರ ಹಿಡಿಯೋಕ್ಕಾಗಲ್ಲ. ನೋಡಿ ಈ ಥರ ಹಿಡಿದ್ರೆ ಅದೇನಾಗತ್ತಪ್ಪ ಅಂತಂದರೆ ಸ್ಲೀವ್ದು ಏನಂತಾರೆ ಪರ್ಫೆಕ್ಟ್ ಕೂತ್ಕೊಳ್ಳಲ್ಲ. ಮೈ ಮೇಲೆ ಸ್ಲೀವ್ ಚೆನ್ನಾಗಿ ಕೂತ್ಕೊಳ್ಳಲ್ಲ. ಇನ್ನು ರಿಂಕಲ್ಸ್ ಬರುತ್ತೆ, ಇಲ್ಲ ಇಂತಲ್ಲಿ ಕೆಳಗಡೆ ಆ ಬಗಲ್ ಹತ್ರ ಹಿಂಗೆ ಒಳಗೆ ಬಟ್ಟೆ ಎಳ್ಕೊಂಡಂಗಾಗತ್ತೆ, ಏರುತ್ತೆ. ಸೊ ಹಾಗಾಗಿ ಹೇಳ್ತಿದ್ದೀನಿ, 1 ಇಂಚು 1/2 ಇಂಚ್ ಇದ್ದರೆ ಮಾತ್ರ ಇಲ್ಲಿ ಹಿಡ್ಕೊಳ್ಬೇಕು. ಅದೇ ನಿಮ್ದು 1.5 ಇಂಚು 2 ಇಂಚು ಅಂತಂದರೆ ನೀವು ಕಟ್ ಮಾಡ್ಕೊಂಡು ಆರ್ಮೋಲ್ ಮೊದಲು ಕಟ್ ಮಾಡಿಕೊಂಡು ಆನಂತರ ಸ್ಲೀವ್ ಅಟ್ಯಾಚ್ ಮಾಡಿ, ನಂತರ ನೀವು ಈ ಥರ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಂಡು ಫಿಟ್ಟಿಂಗ್ ಮಾಡಬೇಕಾಗತ್ತೆ. ಸೊ ನಿಮಗೆ ಆರ್ಮೋಲಲ್ಲಿರೋ ತೊಂದರೆನ ಕರೆಕ್ಟಾಗಿ ಹೇಳಿದ್ದೀನಿ. ಸೊ ಅರ್ಥ ಆಯ್ತಲ್ವ. ಸೊ ಇದರಲ್ಲೇ ಇನ್ನೊಂದು ಫಿಟ್ಟಿಂಗ್ ಹೇಳಿಬಿಡ್ತೀನಿ, ಯಾವ ಥರ ಫಿಟ್ಟಿಂಗ್ ಮಾಡೋದಪ್ಪ ಅಂತಂದರೆ, ಇದು ಬ್ಯಾಕಿಂದು ಫಿಟ್ಟಿಂಗು. ನೋಡಿ ಬ್ಲೌಸ್ ಅಳತೆ ಇದೆ ಅಲ್ವಾ. ಸೊ ಬ್ಲೌಸ್ ಅಳತೆ ಇದು ಬ್ಯಾಕ್ ಫಿಟ್ಟಿಂಗ್ ಎಷ್ಟಿದೆ ನೋಡೋಣ. ಇಲ್ಲಿ ಅವ್ರ ಸ್ಟಿಚಿಂಗ್ ಇದು ಲೈನ್ ಇದೆ. ಸೊ ಇಲ್ಲಿಂದ ಇಲ್ಲಿವರೆಗೆ 16.5 ಮೇಲೆ 2 ಗೆರೆ ಇದೆ. 16.5 ಮೇಲೆ 2 ಗೆರೆ. ಸೊ ನಾವು ಇದ್ರ ಮೇಲೂ ಸಹ ಅದನ್ನೇ ಮಾರ್ಕ್ ಹಾಕ್ಕೊಳ್ಬೇಕು. ಸೊ ನೋಡಿ ಇದೆ ಅಲ್ವಾ, ಇದು ಎಷ್ಟಿದೆ ಮೊದಲು ನೋಡ್ಕೋಬೇಕು. ಸೊ ನೋಡಿಕೊಂಡು ನಂತರ ಅದರದ್ದು ಸ್ಟಿಚಿಂಗ್ದು ಮಾರ್ಜಿನ್ ಹಾಕಬೇಕು. ಇದು ಬಂದು 20 ಇಂಚ್ ಇದೆ. ಸ್ಟ್ರೈಟಾಗಿ ಇಟ್ಕೊಳ್ತೀನಿ. 20 ಇಂಚ್ ಇದೆ. ಸೊ 20 ಇಂಚ್ ಅಂದರೆ ನಾವು 16.5 2 ಲೈನ್ ಬಿಡಿ, 16.5 ಅಂದರೆ ಎಷ್ಟು ಮೈನಸ್ ಮಾಡಬೇಕು, 3.5 ಅಷ್ಟು ತೆಗಿಬೇಕು. 16.5 17.5 18.5 19.5 19.5 ಒಂದು 1/2 ಇಂಚು ಅಂದರೆ ಅರ್ಧ 2 ಗೆರೆ ಬರುತ್ತೆ ಬಿಡಿ. 3 ಇಂಚ್ ಆದರೂ 3 ಇಂಚಿನ ಮೇಲೆ ಒಂದೊಂದು ಲೈನ್. ಸೊ 3 ಇಂಚ್ ತೆಗಿಬೇಕಲ್ವ. ನಾವು 3 ಇಂಚ್ ಅಂದರೆ ಅದ್ರದ್ದು ಅರ್ಧ ಮಾಡ್ಕೋಬೇಕು. ಅಂದರೆ ಈ ಕಡೆ 1/2 ಇಂಚ್, ಈ ಕಡೆ ಅರ್ಧ, ಆ ಕಡೆ ಅರ್ಧ ಇಡಬೇಕಲ್ವ. ಸೊ 3 ಇಂಚಲ್ಲಿ ಅರ್ಧ ಅಂದರೆ 1.5 ಇಂಚ್ ಬರುತ್ತೆ. ಸೊ ಇಲ್ಲಿ 1.5ಗೆ ಹಾಗೆ ಒಂದು ಲೈನ್, 1.5ಗೆ ಒಂದು ಲೈನ್ ಇಟ್ಕೊಂಡು ಇಲ್ಲಿ ಮಾರ್ಕ್ ಹಾಕ್ಕೊಳ್ತೀವಿ. ಸೊ ಇಲ್ಲಿ ಕೂಡ 1.5ಗೆ ಒಂದು ಲೈನ್ ಮಾರ್ಕ್ ಹಾಕ್ಕೊಳ್ತೀನಿ. ಸೊ ಇದಿಷ್ಟು ಮಾರ್ಕ್ ಹಾಕಿ ಇನ್ನು ನಾವು ಫಿಟ್ಟಿಂಗ್ ಮಾಡಬೇಕಂದ್ರೆ ಈಗ ಇದನ್ನು ತೊಗೊಳ್ಬೇಕಲ್ವ, ಈ ಫಿಟ್ಟಿಂಗು. ಸೊ ಈ ಫಿಟ್ಟಿಂಗ್ ತೊಗೊಳ್ಬೇಕಾದ್ರೆ ಬ್ಲೌಸಿಂದು ಇದ್ರದ್ದು ಬ್ಲೌಸು ಇದು ಹುಕ್ ಸೈಡ್ ಬರುತ್ತೆ. ಹುಕ್ ಸೈಡ್ ಹಿಂಗಿದೆ ಅಲ್ವಾ,
ಸೊ ಹುಕ್ ಸೈಡ್ ಎಷ್ಟಿದೆ ನೋಡಿಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಹಾಕ್ಕೊಳ್ಬೇಕು. ಸೊ ಇಷ್ಟು ಬರ್ತಿದೆ ಇಲ್ಲಿಗೆ, ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಇದನ್ನು ಜಾಯಿಂಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ಥರ ನೀಟಾಗಿ ಹಿಡ್ಕೊಳ್ಬೇಕು. ಸೊ ನೀಟಾಗಿ ಬ್ಲೌಸ್ನ ಇಟ್ಕೊಂಡು ಈ ಥರ